ಈಗ ಮೊಬೈಲ್ ಅಡಿಕ್ಷನ್ ಎಲ್ರಿಗೂ ಎಷ್ಟಾಗಿ ಹೋಗಿದೆ ಅಂದರೆ ಅದಿಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ಹತ್ರ ಆಗೋಗಿದೆ. ಈಗ ನಮ್ಮ ಮನೇಲೂ ಅಷ್ಟೇ, ಇವಾಗ ನಾನು ಒಂದು ಕಡೆ ಮೊಬೈಲ್ ಇಟ್ಕೊಂಡು ನಮ್ಮ ಯಜಮಾನ್ರಲ್ಲಿ ನನ್ನ ಮಕ್ಕಳಲ್ಲಿ, ಸೊ ಅದೆಷ್ಟು ಏನಾಗ್ತಿದೆ ಅಂದರೆ ಮನೆಯಲ್ಲಿ ಆ ಒಂದು ಬಾಂಧವ್ಯನೇ ಕಮ್ಮಿ ಆಗ್ತಿದೆ ಈ ಮೊಬೈಲ್ ಅಡಿಕ್ಷನಿಂದ. ನನಗೆ ಎಷ್ಟೋ ಸಲ ಅನ್ಸ್ಬಿಟ್ಟಿರತ್ತೆ, ಲೈಕ್ ಏನೋ ಈ ಮೊಬೈಲ್ ಯಾಕಪ್ಪ ಬಂತು, ಅದರಿಂದ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ಅದರಿಂದ ತುಂಬ ಒಂದು ಏನಂತಾರೆ ಕೆಟ್ಟದ್ದು ಒಂದು ಅಭಿಪ್ರಾಯ ಮತ್ತೆ ಕೆಟ್ಟದೊಂದು ನಮ್ಮ ಜೀವನಕ್ಕೆ ಒಂದು ಬೀರೋ ಅಂತ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗೋಗಿದೆ. ಸೊ ಆದಷ್ಟು ನಾವು ಮನೇಲಿ ಇದ್ದಾಗ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರೆ, ಮನೆಗೆ ಬಂದ ತಕ್ಷಣ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡೋಬೇಡ, ಸೈಲೆಂಟ್ ಮೋಡ್ ಹಾಕಿ ಒಂದ್ ಕಡೆ ಇಟ್ಬಿಡ್ಬೇಕು. ಸೊ ಹಂಗೆ ಇಟ್ರೆ ಫ್ಯಾಮಿಲಿ ತುಂಬಾ ಚೆನ್ನಾಗಿರತ್ತೆ, ಅಲ್ಲಿ ಒಂದು ಆ ವಾತಾವರಣ ಚೇಂಜ್ ಆಗತ್ತೆ ಅನ್ನೋದು. ಎಲ್ಲರೂ ನಾನು ಟ್ರೈ ಮಾಡ್ತಾನೆ, ಈಗ ನಮ್ಮನೆ ಎಲ್ರಿಗೂ ನಾನು ಆ ಥರ ಮಾಡ್ತಾ ಇದ್ದೇನೆ. ಕಷ್ಟ ಆಗತ್ತೆ, ಅಟ್ಲೀಸ್ಟ್ ಊಟ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಒಂದು 1 ಅವರ್ ಎಲ್ಲರೂ ಮೊಬೈಲ್ ಪಕ್ಕದಲ್ಲಿ ಇಟ್ಬಿಟ್ಟು ಎಲ್ಲರೂ ಕೂತ್ ಮಾತಾಡೋಣ ಅಂತ. ಅವಾಗ ಇಟ್ಟಾಗ ನಮಗೆ ಆ ಚೇಂಜ್ ಅವ್ರು ಗೊತ್ತಾಗತ್ತೆ, ಎಷ್ಟು ಮಾತಾಡ್ತೀವಿ ಗೊತ್ತಾ. ಇಲ್ಲಾಂದ್ರೆ ಎಲ್ಲರೂ ಹೋಟೆಲ್ಗೆ ಹೋದಾಗಲೂ ಅಷ್ಟೇ, ಅದು ಸ್ಟ್ರಿಕ್ಟ್ ಆಗಿ ಇರಬೇಡಿ. ಹೋಟೆಲ್ಗೆ ಹೋದ್ರೆ ಇವಾಗ ಏನು ಮಾಡ್ತಾನೆ, ಎಲ್ಲರೂ ಮೊಬೈಲ್ ಕಾರಲ್ಲಿ ಮೊಬೈಲ್ ಇಟ್ಬಿಡ್ಬೇಕು. ಊಟ ಒಟ್ಟಿಗೆ ಹೊರಗಡೆ ಹೋದಾಗ ಆ ಒಂದು ಇದೇ ಚೆನ್ನಾಗಿರುತ್ತೆ. ಫೋಟೋ ತೆಗಿಯೋದಕ್ಕೇನ ಬೇಕು ಅಂದ್ರೆ ಫೋಟೋ ತೆಗಿಯೋದು ಅಷ್ಟಕ್ಕೆ ಯೂಸ್ ಮಾಡಬೇಕು, ಬೇಕಿದ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಮಾತಾಡಬೇಕು. ಅದೊಂದು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ, ಫ್ರೀ ಟೈಮಲ್ಲಿ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಆಗ ಜೀವನ ಮನಸ್ಸು ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಜೀವನನ ಇನ್ನಷ್ಟು ಸುಂದರ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ.